ಡ್ರೈವರ್ಸ್ ಗಳ ಜೀವನ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಇವ್ರು ನಮ್ ಜೊತೆಗಿದ್ದಾರೆ. ಇವರು ಒಬ್ರು ಕರ್ನಾಟಕ ಗಾಡಿ ಡ್ರೈವರ್. ಅರ್ಧ ಗಂಟೆ ನಾನು ಇವಾಗ ಮುಂಬೈನಲ್ಲಿ ಇದ್ದೀನಿ, ಅರ್ಧ ಗಂಟೆ ಆದ್ಮೇಲೆ ಅವ್ರು ಸಿಕ್ಕಿದ್ದಾರೆ. ಡ್ರೈವರ್ ಜೀವನ ಹೆಂಗಂದ್ರೆ ಏನು ಸಕ್ಕೆ ಇರ್ಲಿ ಚಳಿ ಇರ್ಲಿ ಅವರು ನಿಮ್ಗೋಸ್ಕರನೇ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಬೇಸಿಗೆ ಇವಾಗ ನಿಮ್ಗೆ ಗೊತ್ತಿರುತ್ತೆ, ಪ್ರತಿದಿನ ಏನಿದೆ ಬಿಸಿಲು ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ಡ್ರೈವರ್ಸ್ ಇಂದ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕೇಳೋಣ. ಅಣ್ಣ ನಿಮ್ ಹೆಸರು ಬಂದ್ಬಿಟ್ಟು? ನಮ್ಮ ಹೆಸರು ದಿಲೀಪ್. ದಿಲೀಪ್ ಅವರು. ದಿಲೀಪ್ ಸರ್, ಇವಾಗ ಬೇಸಿಗೆ ತುಂಬಾ ಜಾಸ್ತಿ ಆಗ್ತಿದೆಲ್ಲ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಕ್ಕಳು ಬಿಸಿಲು ಬಹಳ ಬಿಸಿಲಿದೆ, ಬಹಳ ತುಂಬಾ ಬಿಸಿಲಿದೆ. ತುಂಬಾ ಬಿಸಿಲಿದೆ, ತುಂಬಾ ಕಷ್ಟ ಆಗುತ್ತಿದೆ. ನಮ್ಗೆ ನೀರೆಲ್ಲ ಗರಂ ಆಗುತ್ತಿದೆ. ಅದು ಎಲ್ಲ ತೋಲ್ ಕಷ್ಟ ಅದ ನಮ್ಮ ಡ್ರೈವರ್ಗಳಿಗೆ. ನೀವು ಹೆಂಗೆ ನೋಡ್ಬೋದಲ್ಲ, ಆಕ್ಚುಲಿ ಬಿಸಿಲು ತುಂಬಾ ಜಾಸ್ತಿ ಇದೆ. ಆಕ್ಚುಲಿ ನಾನು ಹೇಳೋದಂದ್ರೆ ಅವ್ರು ಹೇಳ್ತಾ ಇರೋದು, ನೀರು ಕೂಡ ಲಾರಿಯಲ್ಲಿ ಇಟ್ರೆ ಅದು ತುಂಬಾ ಬಿಸಿ ಆಗ್ಬಿಡುತ್ತೆ. ಗರಂ ಆಗಲ್ಲ. ಕೆಲವೊಂದ್ ಟೈಮ್ ನಲ್ಲಿ ನೀವು ಇಂಥ ಜಾಗದಲ್ಲಿ ಹೋಗ್ತಿರ್ತೀರಾ, ಇಂಥ ಬಿಸಿಲಲ್ಲಿ ನಿಮಗೆ ಯಾವ್ದು ಸ್ಟವ್ ಅಥವಾ ನೀರಿಗೋಸ್ಕರ ಏನು ಶಾಪ್ ವಗೇರೆ ಸಿಗಲ್ಲ. ಹಂಗೇನಾದ್ರು ಆಗಿದೆ ನಿಮ್ ಜೊತೆ? ಯಾವ್ದು ಸಿಗಲ್ದೆ ಒಂದೊಂದ್ ಟೈಮಿಗೆ ಎಲ್ಲಿ ಬಿ ಸಿಗಲ್ಲ. ಆಕ್ಚುಲಿ ಇವಾಗ ನಾನು ನೀವು ಎಲ್ಲಿ ನೋಡ್ಬೋದು, ಮಾಮ ಇದ್ದರದಾಗದೆ ರೋಡ್ ದಾಗದೆ ಹೆಂಗೆ ನೀವು ನೋಡ್ಬೋದಲ್ಲ. ಜಸ್ಟ್ ಇದು ರೋಡ್, ಆ ರೋಡ್ ಸೈಡ್ ಅಲ್ಲಿ ಹಾಕೊಂಡಿ ಪಾಪ ಅವ್ರು ಇವಾಗ ಊಟ ಮಾಡ್ತಿದಾರೆ ನೋಡ್ರಿ. ಇಲ್ಲಿ ಆಕ್ಚುಲಿ ಬಿಸಿಲು ತುಂಬಾ ಜಾಸ್ತಿ ಇದೆ. ಬಿಸಿಲು ನೀವು ನೋಡ್ಬೋದಂದ್ರೆ ತುಂಬಾ ಜಾಸ್ತಿ ಇದೆ. ಇಲ್ಲಿ ನೆಳವಿಲ್ಲ ಸರ್, ನಾವು ಬಿಸಿಲಾಗ ಹಚ್ಚಿ ಊಟ ಮಾಡತ್ತೀವಿ. ಅದು ನಾನ್ ನೋಡಿದೆ, ನಾನ್ ವೇಟ್ ಮಾಡ್ತಾ ಇದ್ದೆ. ಪಾಪ ಬಿಸಿಲಲ್ಲಿ ಹಾಕೊಂಡು ಇವಾಗ ಊಟ ಮಾಡಿದ್ದಾರೆ. ಅಂಡ್ ಗಾಡಿ ಒಳಗಿಂದ ತುಂಬಾ ಹೀಟ್ ಆಗಿದೆ, ರೈಟ್? ತುಂಬಾ ಹೀಟ್ ಆಗಿದೆ ಸರ್. ಓಕೆ, ಅಂದ್ರೆ ನಿಮ್ಮ ಅಭಿಪ್ರಾಯ ಅಂದ್ರೆ ಡ್ರೈವರಿಗೆ ತುಂಬಾ ಬೆಲೆ ಕೊಡ್ಬೇಕು. ಯಾಕಂದ್ರೆ ನೀವೇ ನಮಗೆ ರೇಷನ್ ವಗೇರ ಟ್ರಾನ್ಸ್ಪೋರ್ಟ್ ಮಾಡೋವ್ರೆ ನೀವೇ. ಸೊ ಓಕೆ ಕನ್ನಡಿಗರೇ, ಐ ಹೋಪ್ ಎಲ್ಲರಿಗೂ ಈ ಮೆಸೇಜ್ ನ ಹಾಕಿ ಎಲ್ಲರ ಡ್ರೈವರ್ ಹತ್ರ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಡ್ರೈವರ್ಸಿಗೆ ನಾವು ತುಂಬಾ ಬೆಲೆ ಕೊಡ್ಬೇಕು. ನಾವು ಪಂಜಾಬಿ ಅಂಡ್ ನಾನು ಪಂಜಾಬಿ, ನಮ್ದು ಫ್ಯಾಮಿಲಿ ಡ್ರೈವರ್ಸ್ ಎಲ್ಲ ನೀವು ನೋಡಿರ್ತೀರಾ. ಐವಿನಲ್ಲಿ ನಮ್ದು ಪಂಜಾಬಿ ಡಾಬಾನು ಇದೆ. ಅದೇ ಸರ್, ಅದೇ. ಓಕೆ, ಸೊ ಓಕೆ ಗಾಯ್ಸ್, ಎಲ್ಲರಿಗೆ ರಾಧೆ ರಾಧೆ. ಎಲ್ಲರಿಗೆ ವಾಹೆ ಗುರುಜಿ ಕಾ ಖಾಲ್ಸಾ, ವಾಹೆ ಗುರುಜಿ ಕಿ ಫತೇಹ್.